ಸಖತ್ತಾಗಿದೆ. ಹಾಕೊಳ್ತೇನೆ. ಟೇಸ್ಟ್ ನೋಡಿ ಹೇಳ್ತೀನಿ. ಅಂದ್ರೆ ಬೆಂದಿರೋದೆಲ್ಲ ಕರೆಕ್ಟ್ ಆಗಿ ಬೆಂದಿದೆ. ಅದು ಬಾಯ್ಲ್ಡ್ ರೈಸ್ ಅಲ್ವಾ, ಇದೇ ರೀತಿ ದಪ್ಪ ಬರೋದದು. ಟೇಸ್ಟ್ ನ ನೋಡ್ಬಿಟ್ಟು ಹೇಳ್ತೀನಿ ನಿಮ್ಗೆ. ಅಕ್ಕಿ ಮತ್ತೆ ಉದ್ದಿನಬೇಳೆ ನೆಂದಿದೆ. ಇದನ್ನ ನಾನು ರುಬ್ಬಿಡ್ತೀನಿ. ದೋಸೆಗೆ ಆಗುತ್ತೆ ನಾಳೆಗೆ. ಕಡೆಯಿಂದ ಹೀಗೆ ಲೇಯರ್ಸ್ ತೆಗ್ದು ಸ್ವಲ್ಪ ದಳಗಳೆಲ್ಲ ತೆಗ್ದು ಇಟ್ಟಿದ್ದೀನಲ್ಲ, ಆ ಒಂದು ದಳಗಳು ಇಲ್ಲಿದೆ. ಒಂದು ದಳನು ಯಾವ್ದಕ್ಕೂ ಯೂಸ್ ಮಾಡಿಲ್ಲ ಇನ್ನ. ಸ್ನೇಹಿತರೆ, ಈಗ ಇಲ್ಲಿ ಕೆಲವೊಂದು ಐಟಮ್ಗಳೆಲ್ಲ ಇದೆ. ಸ್ವಲ್ಪ ಜಾಗ ಮಾಡ್ಕೊಳ್ತೀನಿ ಮೊದ್ಲಿಗೆ. ಫ್ರಿಡ್ಜ್ ಇಂದ ಬಾಳೆ ಹೂವನ್ನ ತೆಕ್ಕೊಳ್ಳುವಂತ ಕೆಲಸ ಇದೆ. ಇಲ್ಲಿ ಸ್ವಲ್ಪ ಸಾಂಬಾರ್ ಈರುಳ್ಳಿ ಇದೆ ಆಯ್ತಾ. ನಾರ್ಮಲ್ ಈರುಳ್ಳಿ ಖಾಲಿ ಆಗಿದೆ, ಸಾಂಬಾರ್ ಈರುಳ್ಳಿ ಇದೆ. ಅದನ್ನ ಸ್ವಲ್ಪ ಹೆಚ್ಕೊಳ್ಳುವಂತ ಕೆಲಸ ಇದೆ. ಸೊ ನೋಡಿ, ಇದಿಷ್ಟು ಇಟ್ಕೊಂಡಿದೀನಿ ಸಾಂಬಾರ್ ಈರುಳ್ಳಿ. ಸೊ ಇದೊಂದು ಹೆಚ್ಕೊಳ್ತೀನಿ. ಮತ್ತೆ ಬೆಳ್ಳುಳ್ಳಿ ಒಂದ್ ಹಿಲ್ಕಿದೆ, ಇನ್ನೂ ಇದೆ ಬೆಳ್ಳುಳ್ಳಿ ಅಲ್ಲಿ ತಗೊಳ್ತೀನಿ. ಅಂದ್ರೆ ಈರುಳ್ಳಿ ಜೊತೆ ಇತ್ತು ಇಲ್ಲಿ, ಒಂದಿತ್ತಲ್ಲ. ಸೊ ಇನ್ನ ಒಂದ್ 2-3 ಬೆಳ್ಳುಳ್ಳಿ ಹಿಲ್ಕ ತಗೊಳ್ತೀನಿ. ಒಂದು ಟೊಮೆಟೊ ಇದೆ. ಓಕೆನಾ. ಟೊಮೆಟೊ ಅವ್ರು ಹಾಕಿರ್ಲಿಲ್ಲ, ನಾನ್ ಹಾಕೋಣ ಅಂತ ಅನ್ಕೊಳ್ತಾ ಇದೀನಿ. ಆಕ್ಚುಲಿ ಬಾಳೆಕಾಯಿ ಯೂಸ್ ಮಾಡಿ ಏನಾದ್ರು ಮಾಡೋಣ ಅನ್ಕೊಂಡೆ, ಬಟ್ ಇದನ್ನ ನಾಳೆ ಮಾಡ್ತೀನಿ. ಈಗ ಬಾಳೆ ಹೂವಿಂದು ರೆಸಿಪಿ ಮಾಡ್ತೀನಿ. ಇಲ್ಲ ಅಂತಂದ್ರೆ ಇದು ಕೂಡ ಹಾಕ್ಬೋದು ಅನ್ನಿಸ್ತಾ ಇದೆ ನನ್ಗೆ. ನೋಡೋಣ, ಇದು ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಇದು ಕೂಡ ಒಂದ್ ಹಾಕ್ಬಿಡ್ತೀನಿ, ಸುಮ್ನೆ ಇದ್ ಮಾಡೋದ್ ಬೇಡ. ಸೊ ಇಲ್ಲಿ ಪೀನಟ್ ಬಟರ್ ಬ್ರೆಡ್ ಇದೆ, ಇದನ್ನ ತೆಗೆದು ಆ ಕಡೆ ಎಲ್ಲಾರು ಇಟ್ಬಿಡ್ತೀನಿ. ಸುಮ್ನೆ ಇಲ್ಲಿ ಜಾಗ ಆಗುತ್ತೆ ಅಂತ ಹೇಳಿ. ಸೊ ಈಗ ಅಷ್ಟು ಜಾಗ ಮಾಡಿಕೊಳ್ಳೋಣ ಇಲ್ಲಿ ಫಾಸ್ಟ್ ಆಗಿ. ಇಲ್ಲಿ ನೋಡಿ, ಅಕ್ಕಿ ಮತ್ತೆ ಉದ್ದಿನಬೇಳೆ ನೆಂದಿದೆ. ಇದನ್ನ ನಾನು ರುಬ್ಬಿಡ್ತೀನಿ. ದೋಸೆಗೆ ಆಗುತ್ತೆ ನಾಳೆಗೆ. ಸೊ ಇದನ್ನ ಸೈಡ್ಗೆ ಇಟ್ಕೊಂಡ್ಬಿಡೋಣ. ಜಾಗ ಆಗುತ್ತೆ ಇವಾಗ ಇಲ್ಲಿ ಅಡ್ಗೆ ಮಾಡೋದಕ್ಕೆ. ಸೊ ಕೆಲವೊಂದು ಐಟಮ್ಗಳಿದೆ. ಎಣ್ಣೆ ಒಂದ್ ಚೂರ ಇದೆ, ಇಷ್ಟೇ ಉಪಯೋಗಿಸೋದು. ಚೂರ ಎಣ್ಣೆ ಉಪಯೋಗಿಸ್ಕೊಂಡ್ ಮಾಡೋದು. ನೋಡೋಣ, ನಾಳೆ ಒಂದು ಆಯಿಲ್ ಆರ್ಡರ್ ಮಾಡ್ಕೊಳ್ತೀನಿ. ಸೊ ಅಕ್ಕಿ ಕೂಡ ನೆನ್ಸಿದೀನಿ. ಅಂದ್ರೆ ಅದು ಬೇರೆ ಆಯ್ತಾ, ದೋಸೆಗೆ ಬೇರೆ ಅಕ್ಕಿ ನೆನ್ಸಿರುವಂತದ್ದು. ಇದಿವಾಗ ರೈಸ್ ಮಾಡೋದಕ್ಕೊಂದ್ ಸ್ವಲ್ಪ ನೆನ್ಸಿ ಇಟ್ಟಿದೀನಿ. ಇಲ್ಲಿ ಅಕ್ಕಿನ ಇಲ್ಲಿ ನೆನ್ಸಿ ಇಟ್ಟಿದೀನಿ. ಸ್ವಲ್ಪನೇ ಮಾಡ್ತೀನಿ ಇವಾಗ ರೈಸು. ಸೊ ಹಾಗೆ ಇವಾಗ ಫಸ್ಟಿಗೆ ಈರುಳ್ಳಿ ಹೆಚ್ಕೊಂಡಿರ್ತೀನಿ. ಬಾಳೆ ಹೂ ಕೂಡ ತೆಕ್ಕೊಳ್ಬೇಕು. ತೆಗ್ದಿಟ್ಕೊಳ್ತೀನಿ ಫಸ್ಟ್ ಇವಾಗ ಆಚೆ. ಅದನ್ನು ಕೂಡ ತೆಗೆದು ನೀರಲ್ಲಿ ಹಾಕೊಳ್ಬೇಕು ಬಾಳೆ ಹೂವನ್ನ. ಓಕೆನಾ. ಸೊ ಕರ್ಬೇವು ಒಂದ್ ಸ್ವಲ್ಪ ಇದೆ. ಓಕೆ, ಈಗ ಚಾಕು ಇದೆ. ಪಾತ್ರೆ ಒಂಚೂರು ಇದೆ, ಜಾಸ್ತಿ ಏನೂ ಇಲ್ಲ. ಹಸಿ ಕಸ ಎಲ್ಲ ಮೇಲೆ ಹಾಕಾಯ್ತು ಸಂಜೆ. ಓಕೆನಾ. ಇವಾಗ ಇದೊಂದ್ ಪಾತ್ರೆ ಬೇಕಾಗುತ್ತೆ. ಒಂದ್ ಪಾತ್ರೆ ಇದೆ ತೊಳೆಯೋದಕ್ಕೆಲ್ಲ ಬೇಕಾದ್ರೆ ಅದನ್ನೊಂದು ತೊಳ್ಕೊಳ್ತೇನೆ ಈಗ. ಮತ್ತೆ ಜಾರಿಕಾಯಿ ಎಲ್ಲ ಇದೆ, ಅದೊಂಚೂರು ಅಂದ್ರೆ ತಿರುಗ್ಸೋಕೆಲ್ಲ ಬೇಕಲ್ಲ, ಅದನ್ನ ಫಸ್ಟ್ ತೊಳ್ಕೊಂಡ್ಬಿಡ್ತೀನಿ ಇವಾಗ. ಹಿಡ್ಬಿಟ್ಟೆ. ಈಗ ಫಸ್ಟ್ಗೆ ಬಾಳೆ ಹೂವನ್ನೇ ತೊಳೆದು ಇಟ್ಕೊಳ್ಳೋಣ. ಓಕೆನಾ. ದೊಡ್ಡದ್ ಒಂದ್ ಹೂ ತಗೊಂಡಿದ್ದಾಯ್ತಾ. ಇದ್ರಲ್ಲಿ ಮೇಲ್ಗಡೆಯಿಂದ ಹೀಗೆ ಲೇಯರ್ಸ್ ತೆಗ್ದು ಸ್ವಲ್ಪ ದಳಗಳೆಲ್ಲ ತೆಗ್ದು ಇಟ್ಟಿದ್ದೀನಲ್ಲ, ಆ ಒಂದು ದಳಗಳು ಇಲ್ಲಿದೆ. ಒಂದು ದಳನು ಯಾವ್ದಕ್ಕೂ ಯೂಸ್ ಮಾಡಿಲ್ಲ ಇನ್ನ. ಇದರಲ್ಲಿ ಇದ್ದಂತ ಹೂವುಗಳು ಇಷ್ಟಿಷ್ಟು ಉದ್ದ ಬರ್ತಲ್ಲ, ಅದ್ ಮಾತ್ರ ಯೂಸ್ ಮಾಡಿದೀನಿ. ಈಗ ಈ ದಳಗಳು ಮಾತ್ರ ಉಪಯೋಗಿಸ್ಕೊಂಡು ರೈಸ್ ಮಾಡುವಂತದ್ದು. ಈ ಒಂದು ಇನ್ನೊಂದ್ ಸ್ವಲ್ಪ ಏನಿದೆ ಹೂವು, ಇದನ್ನ ಎತ್ತಿಟ್ಟಿರ್ತೀನಿ. ಇದನ್ನ ನಾನು ದೋಸೆಗೆ ಬಳಸ್ತೀನಿ. ಅದು ಇವಾಗ ನೈಟೇ ಬಳಸುವಂತದ್ದು. ಅದು ಸ್ವಲ್ಪ ಹೊತ್ತಿನ ನಾನು ಸ್ವಲ್ಪ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತೀನಿ. ಸೊ ಇದ್ರಲ್ಲೂ ಕೂಡ ಇಷ್ಟು ಯೂಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಬಾಳೆ ದಿಂಡು ಕೂಡ ಇದೆ, ಅದು ಕೂಡ ಉಪಯೋಗಿಸ್ಬೇಕು. ಸೊ ಈಗ ಇದನ್ನ ಚೆನ್ನಾಗಿ ತೊಳೆದು ಉಪಯೋಗಿಸುವಂತದ್ದು. ಈಗ ಇದ್ರಲ್ಲಿ ಒಂದು ದಳ ಮಾತ್ರ ನಾನು ಉಪಯೋಗಿಸೋದು ಬೇಡ ಅನ್ಸ್ತದೆ, ಯಾಕಂದ್ರೆ ತುಂಬಾ ಹಾಳಾದಂಗಿದೆ ಇದು. ಆಕ್ಚುಲಿ ತುಂಬಾ ಹೊರಗಡೆ ಇರಲ್ಲ, ತುಂಬಾ ಡಸ್ಟ್ ಇದೆ. ಇದು ಬೇಡ ಅಂತ ಅನ್ಸುತ್ತೆ, ಇದೊಂದು ಯೂಸ್ ಮಾಡೋದಿಲ್ಲ. ಸೊ ಮಿಕ್ಕಿರೋ ದಳಗಳೆಲ್ಲ ತುಂಬಾ ಚೆನ್ನಾಗಿದೆ. ಸೊ ಸಾಕು, ಇಷ್ಟೇ ದಳ. ಎಷ್ಟು ದಳ ಇದೆ ಗೊತ್ತಾ? 1, 2, 3 ದೊಡ್ಡದು, ಇಲ್ಲ ಒಂದು ಸ್ವಲ್ಪ ಇಷ್ಟು ಮೀಡಿಯಂ ಸೈಜ್. ಇದೊಂಚೂರು ಮುರಿದಿದೆ ಆಯ್ತಾ, ಈ ತರ. ಸೊ ಒಟ್ಟು 5 ದಳಗಳಿದೆ. 5 ದಳಗಳನ್ನ ಚೆನ್ನಾಗಿ ಫಸ್ಟ್ ತೊಳಿತೀನಿ. ಫಸ್ಟ್ ಹಾಗೆ ವಾಶ್ ಮಾಡ್ತೀನಿ. ಈ ರೀತಿ ವಾಶ್ ಮಾಡಿ ಡೈರೆಕ್ಟ್ ವಾಟರ್ ಅಲ್ಲಿ
ಮತ್ತೆ ನಾನು ಉಪ್ಪು ಹಾಕಿ ಕೂಡ ನೆನೆಸಿಡ್ತೀನಿ. ಮತ್ತೆ ಆಮೇಲೆ ಕಟ್ ಮಾಡುವಂಥದ್ದು. ಚೆನ್ನಾಗಿ ಒಂದೊಂದು ದಳ ತೊಳಿತಾ ಇದೀನಿ ಆಯ್ತಾ. ಒಂದೊಂದು ದಳ ಚೆನ್ನಾಗಿ ತೊಳ್ಕೊಳ್ಬೇಕು. ಮತ್ತೆ ಇದ್ರಲ್ಲಿ ಹೀಗೆ ಹಾಕ್ತೀನಿ ಫಸ್ಟಿಗೆ. ಉಪ್ಪು ಕೂಡ ಹಾಕೊಳ್ಬೇಕು. ಇಲ್ಲ ಅಂತಂದ್ರೆ ಇದನ್ನ ಕಟ್ ಮಾಡಿ ಹಾಕ್ಬೋದು. ಯಾಕಂದ್ರೆ ಈ ಪಾತ್ರೆ ಇದೆಯಲ್ಲ ಇದರಲ್ಲಿ ಫುಲ್ಲು ಮುಳುಗಲ್ಲ. ಅದಕ್ಕೆ ನಾನು ಇದನ್ನ ಒಂದು ದಳನ 2 ಪೀಸ್ ಮಾಡಿ ಕಟ್ ಮಾಡಿ ಹಾಕ್ತೀನಿ ಫಸ್ಟ್ಗೆ. ಮತ್ತೆ ಉಪ್ಪುನ ಹಾಕೊಂಡ್ಬಿಡ್ತೀನಿ. ಈ ಪಾತ್ರೆಗೆ ನೀರು ಹಾಕಿದೀನಲ್ಲ ಅದೇ ಪಾತ್ರೆಗೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದೀನಿ. ಉಪ್ಪು ಹಾಕಿ ಇವಾಗ ದಳಗಳು ಫಸ್ಟ್ ಒಂದ್ಸತಿ ತೊಳೆಯುವಾಗ ದೊಡ್ಡ ದೊಡ್ಡ ದಳಗಳು ಹಾಕಿ ತೊಳಿತಾ ಇದೀನಿ ನಾನು. ನೋಡಿ, ದಳಗಳನ್ನ ಕಟ್ ಮಾಡೋದು, ಇದು ಪಾತ್ರೆಗೆ ಹಾಕೊಳ್ಳೋದು. ನಿಮ್ಗೆ ತೋರಿಸ್ತೀನಿ ನಾನು ಹಾಕಾದ್ಮೇಲೆ. ಎಲ್ಲ ಪ್ರತಿಯೊಂದು ಅದೆರಡು ತೊಳೆದಿದ್ದಲ್ಲ, ಇದು ಇನ್ನೊಂದ್ ಸ್ವಲ್ಪ ತೊಳೆದು ಹಾಕೋಣ. ಸೊ ಇದೆಲ್ಲ ದಳಗಳು ಕಟ್ ಮಾಡಿ ಆಯ್ತು. ಇದು ಹಾಕ್ತಾ ಇದೀನಿ. ಇನ್ನೊಂದ್ ಸ್ವಲ್ಪ ನೀರು ಹಾಕೋಣ. ಒಂದ್ 2-3 ಸತಿ ಚೆನ್ನಾಗಿ ತೊಳಿಬೇಕು. ಸೊ ತೋರಿಸ್ತೀನಿ ಬನ್ನಿ ಯಾವ ತರ ಇದೆ ಅಂತ. ಸ್ನೇಹಿತರೆ ನೋಡಿ, ಈ ತರ ಚೆನ್ನಾಗಿ ನೋಡಿ ಇಲ್ಲ ಒಂದು ದಳನ ಅರ್ಧ ಕಟ್ ಮಾಡಿ ಇಟ್ಟಿದ್ದೀನಿ ಆಯ್ತಾ. ನೋಡಿ ಚೆನ್ನಾಗಿ ನೀರಲ್ಲಿ ತೊಳೆಯುವಂಥದ್ದು. ಉಪ್ಪು ಹಾಕಿದ್ದೀನಿ, ಇದಕ್ಕೆ ಮುಳುಗಿಸ್ಬೇಕು ಚೆನ್ನಾಗಿ. ಈಗ ಇದನ್ನ ಕಟ್ ಮಾಡ್ತೀನಿ. ಅಂದ್ರೆ ಈಗಲೇ ಕಟ್ ಮಾಡಲ್ಲ, ಸ್ವಲ್ಪ ಬಿಡ್ತೀನಿ. ಈಗ ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಕರಿಬೇವು ರೆಡಿ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿ ಒಂಚೂರು ರೆಡಿ ಮಾಡ್ಕೊಳ್ತೀನಿ. ಇಷ್ಟು ಕೆಲಸ ಇದೆ. ಅಷ್ಟೊಂದು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ನೆನೆದಿ. ಇಲ್ಲಿ ನೋಡಿ, ಇಲ್ಲಿ ಅಕ್ಕಿ ತೊಳೆದು ನೆನ್ಸಿಟ್ಕೊಂಡಿದೀನಿ. ನೋಡೋಣ ಇನ್ನೊಂಚೂರು ಹಾಕೋಬಹುದು ಅನ್ಸ್ತದೆ, ಯಾಕಂದ್ರೆ ಬಾಳೆ ಹೂ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ. ಫಸ್ಟ್ ಈರುಳ್ಳಿ ಕಟ್ ಮಾಡೋಣ ಬೇಗ ಫಾಸ್ಟ್ ಆಗಿ. ಈರುಳ್ಳಿ ಒಂದು ಕಟ್ ಮಾಡ್ಕೊಳ್ತಾ ಇದೀನಿ. ಚಿಕ್ಕ ಚಿಕ್ಕ ಈರುಳ್ಳಿ ನೋಡಿ, ಪುಟ್ ಇದು ಸಾಂಬಾರ್ ಈರುಳ್ಳಿ ಯೂಸ್ ಮಾಡ್ತಾ ಇರೋದು. ಸೊ ಬೇಗ ಇದನ್ನ ಸಿಪ್ಪೆ ತೆಕ್ಕೊಳ್ತೀನಿ ಇವಾಗ. ಸೊ ಈರುಳ್ಳಿ ಎಲ್ಲ ತೊಳೆದು ಇವಾಗ ಈರುಳ್ಳಿಗೆ ಕಟ್ ಮಾಡ್ತಾ ಇದೀನಿ. ಒಂದು ಬೊದ್ದ ಕಚ್ಚಿಬಿಡ್ತು ಕಾಲ್ಗೆ. ಮೊದಲೇ ಹಸುವಾಗ್ತಿದೆ. ಇದ್ರೆ ಈರುಳ್ಳಿ ಕಟ್ ಮಾಡ್ತಾ ಇದೀನಿ. ಓಕೆನಾ, ಕಾಣಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಲ್ವಾ, ಸುಮ್ಮನೆ
ಸ್ನೇಹಿತರೆ ಇದನ್ನ ಇನ್ನ ಒಂದ್ಸತಿ ಚೆನ್ನಾಗಿ ತೊಳೆದು, ಅಂದ್ರೆ ಫಸ್ಟ್ ಉಪ್ಪು ನೀರು ಹಾಕಿ ತೊಳೆದಿದ್ನಲ್ಲ ಅದನ್ನ ಮತ್ತೆ ಇನ್ನೊಂದ್ಸತಿ ಚೆನ್ನಾಗಿ ಚೆಲ್ಲಿ ಇನ್ನೊಂದ್ಸತಿ ತೊಳೆದು ಇಟ್ಟಿದ್ದೀನಿ. ಒಂದ್ 2-3 ಸತಿ ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕಿಟ್ಟಿದ್ದೀನಿ. ಇಲ್ಲಿ ಇನ್ನೊಂದ್ ಪಾತ್ರೆ ನೀರ್ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಹೆಚ್ಚಿ ಸಣ್ಣಗೆ ಇದ್ರಲ್ಲಿ ಹಾಕೊಳ್ತೀನಿ, ಆಯ್ತಾ? ಒಗ್ಗರಂಶ ಎಲ್ಲ ಹೋಗುತ್ತೆ. ಇಲ್ಲಿ ಸ್ವಲ್ಪ ಟೊಮೆಟೊ, ಮತ್ತೆ ಸ್ವಲ್ಪ ಈರುಳ್ಳಿ, ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, 3, ಮತ್ತೆ ಕರ್ಬೇವು, ಮತ್ತೆ ಇಲ್ಲಿ ಹಸಿಮೆಣಸಿನ್ಕಾಯಿ 2-3 ತಗೊಂಡಿದ್ದೀನಿ. ಇದು ಆಕ್ಚುಲಿ ನೋಡಿ, ಇದು ಸೈಡ್ ಇರುತ್ತಲ್ಲ ಅಷ್ಟೇ, ಇದೇನಿಲ್ಲ. ಇದು ಕಟ್ ಮಾಡ್ಕೊಳ್ಬೇಕು. ಏನಾಗಲ್ಲ, ಅದು ಕಾಣಿಸಿದ್ರೆ ತೆಗೆಯುವಂಥದ್ದು. ಅದ್ರ ಮೇಲೆ ತೊಟ್ಟಿರುತ್ತಲ್ಲ, ತೊಟ್ಟಿನ ಅಂಶ ಅಷ್ಟೇ, ಬೇರೆ ಏನಿಲ್ಲ. ಸೊ ಆಯ್ತು. ಇದು ಈರುಳ್ಳಿ ನೋಡಿ ಎಲ್ಗೂ ಕಪ್ಪಗಿದೆ, ಇದು ತೆಗೆದ್ಬಿಡೋಣ. ಓಕೆ, ಈಗ ಟೊಮೆಟೊ ರೆಡಿ ಆಗಿದೆ. ಈರುಳ್ಳಿ ಸಾಂಬಾರ್ ಈರುಳ್ಳಿ ಬಳಸಿ ಇನ್ನೊಂದ್ ಸ್ವಲ್ಪ. ಈಗ ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಸಣ್ಣಗೆ, ಓಕೆನಾ? ಸ್ನೇಹಿತರೆ ಇಲ್ಲಿ ಎಷ್ಟು ಹೆಚ್ಕೊಂಡಿದೀನಿ ನೋಡಿ, ಉಪ್ಪು ಕೂಡ ಹಾಕಿದೀನಿ. ಜಾಸ್ತಿ ಏನಿಲ್ಲ, ಐ ಥಿಂಕ್ 1.5 ದಳ ಇರ್ಬೋದು. ಅಂದ್ರೆ 1 ದಳನ ನಾನು ಅರ್ಧ ಮಾಡಿದ್ನಲ್ಲ, ಹಾಗಾಗಿ ಅಷ್ಟು ಸತಿ ಕಟ್ ಮಾಡ್ಬೇಕಾಯ್ತು. ಬಟ್ ಇದು ಚಾಕು ಬೇರೆ ಮಂಡ ಇತ್ತಲ್ಲ, ಹಾಗಾಗಿ ಜೊತೆಗೆ ಇದು ಕೂಡ ದಪ್ಪ ಇದೆ, ಅಷ್ಟು ಈಸಿ ಕಟ್ ಆಗಲ್ಲ ಇದು. ಸೊ ಇಷ್ಟು ನೋಡಿ, ಅಂದ್ರೆ 1, 2, 3, 3 ದಳ ಇದೆ. ಅಂದ್ರೆ ಅರ್ಧದ್ದು 2 ಇದೆ ನೋಡಿ. ಅರ್ಧದ್ದು 2 ಮಾಡಿದ್ರೆ 1 ಆಗುತ್ತೆ. 1, ಇದು 2, ಅದೆರಡು 3 ದಳ. ಅಂದ್ರೆ ನಾನು 2 ದಳ ಯೂಸ್ ಮಾಡಿದೀನಿ. ಕರೆಕ್ಟ್ 2 ದಳ ಅಷ್ಟೇ ಸಾಕು ಇವಾಗ ರೈಸ್ಗೆ. ಇದಿಷ್ಟು ಹಾಕಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಇವಾಗ ಜಾಸ್ತಿ ಹಾಕೋದಕ್ಕೂ ಆಗಲ್ಲ, ರೈಸ್ ಒಂದ್ ಸ್ವಲ್ಪನೇ ತಗೊಂಡಿರೋದಲ್ವಾ, ಹಾಗಾಗಿ ಇವಾಗ ನೈಟ್ಗೆ ನಮ್ಗೆ ಸಾಕಾಗತ್ತೆ. ಇದಿಷ್ಟನ್ನ ನಾನು ತೊಳೆದು ಚೆನ್ನಾಗಿ ಒರೆಸಿ ಇಡ್ತೀನಿ. ನಾಳೆ ಬೆಳಿಗ್ಗೆ ಚಟ್ನಿ ಏನಾದ್ರು ಮಾಡ್ಕೊಳ್ತೀನಿ ದೋಸೆಗೆ. ಈಗ ದೋಸೆಗೆ ಬೇರೆ ಹಾಕ್ಬೇಕಲ್ಲ, ಕರೆಕ್ಟ್ ದೋಸೆಗೆ ಇದನ್ನ ಬಳಸ್ಕೊಳ್ತೀನಿ. ಅಂದ್ರೆ ರುಬ್ಬೋ ಕೆಲಸ ಇದೆ. ಇನ್ 3 ದಳನ ದೋಸೆಗೆ ಬಳಸ್ಕೊಳ್ತೀನಿ. ಕರೆಕ್ಟ್ ನೋಡಿ, ನಂಗೆ ಮರ್ತೆ ಹೋಗಿತ್ತು. ಇಲ್ಲಿ ದೋಸೆಗೆ ಅಕ್ಕಿ ನೆನ್ಸಿದೀನಲ್ವಾ, ಅಕ್ಕಿ ಮತ್ತೆ ಕೆಳಗಡೆ ಇದು ಉದ್ದಿನ ಬೇಳೆ ಇದೆ. ಈ 2ಕ್ಕೆ ನಾನು ಇದಿಷ್ಟು ಇದನ್ನು ಕೂಡ ಇವಾಗ ಸ್ವಲ್ಪ ಕಟ್ ಮಾಡಿ, ಅಂದ್ರೆ ಈ ತರ ಸಣ್ಣಗೆ ಏನ್ ಬೇಕಾಗಲ್ಲ ಅನ್ಸುತ್ತೆ, ನೋಡ್ತೀನಿ. ಸಣ್ಣ ಕಟ್ ಮಾಡಿದ್ರೆ ರುಬ್ಬಕ್ಕಾಗೋದು ನೋಡ್ತೀನಿ. ಇದು ಕೂಡ ಊಟ ಎಲ್ಲ ಆದ್ಮೇಲೆ ಇದನ್ನ ಕಟ್ ಮಾಡಿ ರುಬ್ಬಿಡ್ತೀನಿ ನಾನು. ಚೆನ್ನಾಗಿ ಇದು ಇದೆ ಆಕ್ಚುಲಿ ದಳಗಳು ನೋಡಿ. ಇದೊಂದ್ ಸ್ವಲ್ಪ ಈ ತರ ಇಷ್ಟು ಕಪ್ ಆಗಿದ್ರೆ ಕಟ್ ಮಾಡಿ ಇಟ್ಬಿಟ್ಟಿದೆ, ನೀವೇನ್ ಬೇಡ, ಇಷ್ಟು ಕಪ್ ಆದ್ರೂ ಬಳಸಬಾರ್ದು. ಸೊ ಈಗ ರೈಸ್ ಮಾಡ್ತೀನಿ. ಸೊ ಇದಿಷ್ಟು ಇವಾಗ ಈ ಕಡೆ ಸೈಡ್ಗೆ ಇಟ್ಬಿಟ್ಟು ಇಲ್ಲೊಂದು ಪಾತ್ರೆ ಇಟ್ಕೊಂಡು ರೈಸ್ ಮಾಡ್ತೀನಿ. ಒಂದು ಸೌತೆಕಾಯಿ ಮತ್ತೆ ಮೊಸರು ಮಿಕ್ಸ್ ಮಾಡಿ ಈಗ ರೈಸ್ ಜೊತೆ ತಿಂತೀನಿ. ಬಾಳೆಕಾಯ್ದೇನು ಮಾಡ್ಕೊಳಕ್ ಹೋಗಲ್ಲ, ಫ್ರಿಜ್ ಅಲ್ಲಿ ಇಟ್ಬಿಟ್ಟೆ. ಸೊ ಈಗ ಒಂದು ಪಾತ್ರೆ ತಗೊಳ್ಳೋಣ. ಪಾತ್ರೆ ತಗೊಂಡು ರೈಸ್ಗೆ ರೆಡಿ ಮಾಡ್ತೀನಿ. ಪಾತ್ರೆ ತಗೊಳ್ಳೋಣ ಈಗ. ಬಿಟ್ಟೆ ಪಾತ್ರೆ. ಪಾತ್ರೆ ಇಡೋಣ. ಫಸ್ಟ್ ಒಲೆ ಹಚ್ಚೋಣ. ಇವಾಗ ಒಲೆ ಹಚ್ಚಿ ಒಂದ್ ಸ್ವಲ್ಪನೇ ಎಣ್ಣೆ ತಗೋಬೇಕು. ಒಂದಿಷ್ಟು ಇದೆ ಸಾಕೀಗ. ತುಪ್ಪ ಬೇರೆ ಇದೆ, ತುಪ್ಪ ಒಂಚೂರು ಎಣ್ಣೆ ಒಂಚೂರು ಬಳಸ್ತೀನಿ ಈಗ. ಸ್ನೇಹಿತರೆ ಇದ್ದಿದ್ದು ಆಯಿಲ್ ಹಾಕೊಂಡೆ, ಇನ್ನೊಂಚೂರು ಇದೆ ಅದರಲ್ಲಿ, ಏನಕ್ಕಾದ್ರೂ ಇರ್ಲಿ ಅಂತ ಬಿಟ್ಟಿದೀನಿ. ಅಂದ್ರೆ 1 ಸ್ಪೂನ್ ಅಷ್ಟು ಇರ್ಬೋದು ಅದರಲ್ಲಿ. ಬೆಲ್ಲ ಆಯಿಲ್ ಹಾಕೊಂಡು ಇದೊಂಚೂರು ತುಪ್ಪ ಹಾಕೊಳ್ತಾ ಇದೀನಿ. ಆಯಿಲ್ ಇನ್ನೊಂಚೂರು ಕಮ್ಮಿ ಮಾಡ್ಬೋದಿತ್ತು, ಇಲ್ಲಿ ಬಿಡಿ. ಇವಾಗ ಒಂದ್ ಸ್ವಲ್ಪ ಕರಗ್ಲಿ. ಈಗ ನಾನಿಲ್ಲಿ ನೀರು ಸ್ವಲ್ಪ ಬಿಸಿಗಿಟ್ಟಿದೀನಿ, ಆಯ್ತಾ? ಕುಡಿಯೋದಕ್ಕೆ ನೀರು. ಇದ್ರಲ್ಲಿ ಇನ್ನೊಂದ್ ಸ್ವಲ್ಪ ಜೀರಾ ವಾಟರ್ ಇತ್ತು, ಅದನ್ನ ಇದಕ್ಕೆ ಹಾಕೊಂಡಿದೀನಿ. ಇದು ಕುಡಿಯೋ ನೀರೇನೆ, ಬಟ್ ಜೀರಿಗೆ ಅಂಶ ಇದೆ ಅಷ್ಟೇ, ಇನ್ನೇನಿಲ್ಲ. ಚೆನ್ನಾಗಿದೆ ನೀರ್, ಕುಡಿಯೋ ನೀರೇನೆ. ಸೊ ಇಲ್ಲಿ ಜೀರಿಗೆ ಸೋಸಿರೋದು ಇಟ್ಕೊಂಡಿದೀನಿ, ಇದನ್ನು ಕೂಡ ಅಡಿಗೆಗೆ ಬಳಸ್ಬಿಡ್ತೀನಿ. ಸೊ ಇದಿಷ್ಟು ಇವಾಗ ಬಳಸ್ತೀನಿ. ಒಗ್ಗರಣೆಗೆ 1 ಲವಂಗ ಕೂಡ ಇಟ್ಕೊಳ್ತೀನಿ. ಇಲ್ಲಿ 2 ಲವಂಗ, ಒಂದು ದೊಡ್ಡದು ಒಂದು ಚಿಕ್ಕದು ಲವಂಗ ಇಟ್ಕೊಂಡಿದ್ದೀನಿ. ಸೊ ಜೀರಿಗೆ ಸಾಸಿವೆ ಏನ್ ಹಾಕಲ್ಲ, ಮತ್ತೆ ಪಲಾವ್ ಎಲ್ಲ ಏನ್ ಹಾಕಲ್ಲ, ಚಕ್ಕೆ ಎಲ್ಲ ಏನ್ ಹಾಕಲ್ಲ. ಬೇಕಿದ್ರೆ ನೀವು ಹಾಕೊಳ್ಬೋದು. ಸೊ ಇವಾಗ ನಾನು ಫಸ್ಟ್ ಲವಂಗ ಹಾಕೊಳ್ತೀನಿ, ಸ್ವಲ್ಪ ಫ್ರೈ ಆಗಿ. ಈಗ ಬೆಳ್ಳುಳ್ಳಿ ಹಾಕೊಳ್ತಾ ಇದೀನಿ. ಹಾಗೆ ಕರಿಬೇವು ಹಾಕೊಂಡ್ಬಿಡ್ತೀನಿ.
ಮತ್ತೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೊಂಡ್ಬಿಡ್ತೀನಿ. ಬೇರೆ ಏನೋ ಹಾಕಲ್ಲ ನಾನು ಖಾರಕ್ಕೆ, ಬರೀ ಹಸಿಮೆಣಸಿನ್ಕಾಯಿ ಮಾತ್ರ. ಚೆನ್ನಾಗಿ ಫ್ರೈ ಆಗಿ ಕರಿಬೇವು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತೆ ಲವಂಗ ಇಷ್ಟು ಯೂಸ್ ಮಾಡಿದ್ದೀನಿ. ಸ್ವಲ್ಪ ಫ್ರೈ ಆಗ್ಬೇಕು. ಅಂತ ಇದೆ, ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೇನೆ, ತುಂಬಾ ಏನ್ ಫ್ರೈ ಆಗೋದ್ ಬೇಡ. ಈರುಳ್ಳಿ ಜೀರಿಗೆ ಹಾಕೊಳ್ಳೋಣ. ನೀರಿನ ಅಂಶ ಬೇರೆ ಇತ್ತಲ್ವಾ, ಜೀರಿಗೆ ಹಾಕಿದೆ. ಅದಕ್ಕೆ ಸೌಂಡ್ ಬರ್ತಾ ಜೀರಿಗೆದಲ್ಲಿ ನೀರಿನ ಅಂಶ ಇತ್ತಲ್ಲ, ಇನ್ನು ಜೀರಿಗೆ ವೇಸ್ಟ್ ಆಗುತ್ತೆ ಅಂತ ಹಾಕ್ಬಿಟ್ಟೆ. ಈಗ ಈರುಳ್ಳಿ ಹಾಕೊಳ್ತೀನಿ. ಉಪ್ಪು, ಅರಿಶಿನ ಕೂಡ ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ, ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಆಯ್ತಾ. ನೋಡಿ ಅರಿಶಿನ ಹಾಕ್ತಾ ಇದೀನಿ. ಈಗ ನಾನು ಇದಕ್ಕೆ ಫಸ್ಟ್ ಟೊಮೆಟೊ ಹಾಕಲ್ಲ. ಈಗ ಇದಕ್ಕೆ ಇದನ್ನ ನೀರನ್ನ ಚೆನ್ನಾಗಿ ಹಿಂಡ್ಬಿಟ್ಟು ಇದು ಬಾಳೆ ಹೂ ಹಾಕ್ತೀನಿ. ಚೆನ್ನಾಗಿ ನೀರೆಲ್ಲ ಹಿಂಡ್ಕೊಂಡ್ಬಿಡೋಣ. ಜಾಸ್ತಿ ಆಗ್ತಿತ್ತು ಅದೆಲ್ಲ ಹಾಕಿದ್ರೆ ಹೇಗೆ ದೋಸೆಗೆ ಬೇಕಲ್ಲ ನೋಡಿ, ಇದ್ರಲ್ಲಿ ತೆಗೆದಿಟ್ಬಿಟ್ಟೆ. ಇದ್ರಲ್ಲಿ ಜೀರಿಗೆ ನೀರು, ಕುಡಿಯೋ ನೀರು ಹಾಕ್ರೆ ಇದ್ರದ್ದು ನೀರು ತೊಳೆದು ನೀರು ಚೆಲ್ಬಿಟ್ಟು ಇದು ಕುಡಿಯೋ ನೀರು ಹಾಕಿಟ್ಕೊಂಡಿದ್ದೀನಿ. ಅದು ನೋಡಿ, ಅದ್ರದ್ದು ಏನದು ಅಂಶ ನೀರು ಕಲರ್ ಪಿಂಕಿಶ್ ಇದೆ. ಇವಾಗ ನಿಮ್ಗೆ ವಿಡಿಯೋ ಕಾಣುತ್ತಿಲ್ಲ ಗೊತ್ತಿಲ್ಲ, ಹೂ ಪಿಂಕ್ ಇದೆಯಲ್ಲ, ಅದ್ರದ್ದು ಸ್ವಲ್ಪ ಪಿಂಕಿಶ್ ನೀರಲ್ಲಿ ಬರುತ್ತೆ. ಬಟ್ ಮಣ್ಣೆಲ್ಲ ಹೋಗಿದೆ, ಚೆನ್ನಾಗಿ ತೊಳೆದಿರೋಂಥದ್ದಲ್ವಾ, ಹಾಗಾಗಿ ಕ್ಲೀನ್ ಇದೆ ನೀರು. ನೋಡಿ ಬಾಳೆ ಹೂ ಹಾಕಾಯ್ತು. ಸ್ವಲ್ಪ ಫ್ರೈ ಆಗ್ಲಿ ಇದು. ಮತ್ತೆ ಬೇಯುತ್ತಲ್ವಾ, ನೀರ್ ಹಾಕಿ ನಾವು ಇದು ಪಲಾವ್ ತರ ಬೇಯಿಸೋದಲ್ವಾ, ತುಂಬಾ ಹೊತ್ತು ಏನು ಇವಾಗ ಬಿಡೋದ್ ಬೇಡ. ಸ್ವಲ್ಪ ಬಾಡಿದ್ರೆ ಸಾಕು. ಟೊಮೆಟೊ ಹಾಕೋಣ. ಮೆಣಸಿನ್ಕಾಯಿ 3 ಹಾಕಿದ್ದೀನಿ, ಘಾಟ್ ಹೊಡಿತಾ ಇಚ್ಚೂರು, ಬಟ್ ಸರಿ ಹೋಗುತ್ತೆ. ಯಾಕಂದ್ರೆ ಈ ಬಾಳೆ ಹೂವೆಲ್ಲ ಹಿಡ್ಕೋಬೇಕಲ್ಲ, ಉಪ್ಪು ಖಾರ ಎಲ್ಲ. ಮುಚ್ಚಿಡೋಣ ಇದು ಸ್ವಲ್ಪ. ತಟ್ಟೆ ತೊಗೊಳ್ತೀನಿ. ಅದು ದೋಸೆಗೆ ರುಬ್ಬುವಂತ ಕೆಲ್ಸ ಬೇರೆ ಇದೆ. ಇನ್ನ ಅದೊಂದು ತಟ್ಟೆ ಮುಚ್ಚಿಟ್ಟಿರ್ತೀನಿ ಸದ್ಯಕ್ಕಿಗೆ. ನೀರಿಗೆ ಬೇರೆ ಮುಚ್ಚಿಬಿಡ್ತೀನಿ. ಇನ್ನೊಂದು ತಟ್ಟೆ ತಗೊಳ್ಳ ನೋಡೋಣ. ಇದನ್ನು ಮುಚ್ಚಿಟ್ಟಿರ್ತೀನಿ, ಆಗೋದಿಲ್ಲ ಇದು. ನೋಡೋಣ, ತೆಗೀರಿ. ಇದನ್ನ ಮಾಡೋಣ. ಇಲ್ಲೊಂದು ತಟ್ಟೆ ಇದೆ, ಈ ತಟ್ಟೆನ ಇದಕ್ಕೆ ಮುಚ್ಚಿಟ್ಬಿಟ್ಟು ಇದನ್ನ ಇದು ಮುಚ್ಚಿಬಿಟ್ಟು. ಓಕೆ, ಸೊ ಫ್ರೈ ಆಗ್ತಾ ಇದೆ ನೋಡಿ. ಒಂದು 1 ನಿಮಿಷ 2 ನಿಮಿಷ ಫ್ರೈ ಆದ್ರೆ ಸಾಕು. ಇವಾಗ ಈಗ ಇದಕ್ಕೆ ಟೊಮೆಟೊ ಹಾಕ್ತೀನಿ. ಇದಕ್ಕೆ ಟೊಮೆಟೊ ಹಾಕೋಣ. ಟೊಮೆಟೊ ಹಾಕ್ತಾ ಇದೀನಿ. ಅಷ್ಟು ತೊಳೆದಿಡ್ಬೇಕು. ಈಗ ಏನಾಗಿಲ್ಲ, ಸಾಕು. ಸ್ವಲ್ಪ ಬೇಗ ಮುಗಿಸ್ಕೊಂಡು ಅಲ್ಲಿದ್ದಲ್ಗೆ ಪಾತ್ರೆ ಕಮ್ಮಿ ಇರುತ್ತೆ. ಸ್ವಲ್ಪ ಇದರಲ್ಲಿ ಇಟ್ಟು ಮುಚ್ಚಿಡೋಣ. ಕಪ್ಪು ಬೇರೆ ಆಗ್ಬಿಡುತ್ತೆ, ಇದು ಕೂಡ ಬೇಗ ಮಾಡ್ಕೋಬೇಕು. ಸುಮ್ಮನೆ ದೋಸೆ ಇಡ್ತೀನಿ. ಸೊ ಈಗ ಟೊಮೆಟೊ ಫ್ರೈ ಆಗ್ತಾ ಇದೆ. ಇದಕ್ಕೆ ಏನಾದ್ರೂ ಮೊಳಕೆ ಕಾಳು ಎಲ್ಲ ಹಾಕ್ಬೋದು, ಚೆನ್ನಾಗಿರುತ್ತೆ. ನಾನು ಹಾಗೆ ಮಾಡ್ತಾ ಇದೀನಿ.
ಈಗ ಒಂದೇ ನಿಮಿಷ ಬಿಡ್ತೀನಿ ಇದಕ್ಕೆ. ಆಮೇಲೆ ಅಕ್ಕಿ ಹಾಕ್ತೀನಿ, ನೀರ್ ಹಾಕ್ತೀನಿ. ಚಿಲ್ಲಿ ಪೌಡರ್ ಎಲ್ಲ ಏನಿಲ್ಲ ಹಾಕಲ್ಲ. ಬೇಗ ಆಟ ಹೊಡಿತಾ ಇದೆ ನಂಗಂತೂ. ಯಾಕೋ ಹಸಿದು ಇರ್ಬೇಕು, ಕೆಂಬರ್ತಾ ಇದೆ ಅಂತ ಒಂದ್ ಘಾಟಿಲ್ಲ, ಅದು ಕೆಂಬರ್ತಾ ಇದೆ, ಹಸಿದು ಇರ್ಬೇಕು. ಓಕೆ, ಇವಾಗ ಮಾಡಕ್ಕಾಗಲ್ಲ, ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ಬೇಕು. ಬರೀ ಎಡಿಟಿಂಗ್ ಅದು ಇದು ಮಾಡ್ತಾ ಇರ್ತೀನಿ, ಮಾಡ್ಬೇಕು ಆದಾಗ ಮಾಡುದು. ಈಗ ಸೌತೆಕಾಯಿ ಒಂದು ಹೆಚ್ಚು ಕೆಲಸ ಇದೆ. ಇದೊಂದು ಅಕ್ಕಿ ಒಂದು ಹಾಕಿ ಬೇಯಕ್ ಬಿಟ್ಬಿಟ್ರೆ ಸೌತೆಕಾಯಿ ಮೊಸರು ರೆಡಿ ಮಾಡ್ಕೊಳ್ಬೋದು. ಸ್ವಲ್ಪ ಆದ್ರೆ ಸಾಕು. ನೋಡಿ ಸಾಕು, ಜಾಸ್ತಿ ಆಗೋದೇನು ಬೇಡ, ಯಾಕಂದ್ರೆ ಬೇಯುತ್ತಲ್ವಾ. ಈಗ ಇದನ್ನ ನೀರ್ ಚೆಲ್ಲಿ ಹಾಕಿದ್ದು ಹಾಕೋಣ. ನೋಡಿ ಇಷ್ಟು ಅಕ್ಕಿ ಹಾಕ್ತಾ ಇದೀನಿ. ಮತ್ತೆ ಒಂಚೂರು ಉಪ್ಪು ಹಾಕೊಳ್ತೀನಿ. ಅಕ್ಕಿ ಎಲ್ಲ ಬೆಳೆದು ಹಾಕ್ಬಿಡ್ತೀನಿ, ಇದನ್ನ ಬೆಳೆದು ಹಾಕೊಳ್ತೀನಿ. ನೋಡಿ ಅಕ್ಕಿ ಫುಲ್ಲು ಮಿಕ್ಸ್ ಮಾಡ್ತಾ ಇದೀನಿ ಬಾಳೆ ಹೂವು ಜೊತೆ. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಉಪ್ಪು, ಅರಿಶಿನ, ಲವಂಗ ಮತ್ತೆ ಬಾಳೆ ಹೂವು ಇಷ್ಟಿದೆ. ಜೀರಿಗೆ ಸ್ವಲ್ಪ ಇದಾಗ್ಲಿ, ಫ್ರೈ ಆಗ್ಲಿ. ಆಮೇಲೆ ನಾವು ನೀರು ಹಾಕೋಣ. ಈಗ ಉಪ್ಪು ಇನ್ನೊಂದ್ ಸ್ವಲ್ಪ ಹಾಕ್ತೀನಿ ಆಯ್ತಾ. ಇದು ಅರಿಶಿನದ ಸ್ಪೂನ್ ಏನಾಗಲ್ಲ, ಒಂದ್ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ. ಕಲ್ಲುಪ್ಪನ್ನ ನಾನು ಪುಡಿ ಮಾಡಿರೋದಾಯ್ತಾ, ಸಾಕಾಗ್ಬೋದು, ಬೇಕಿದ್ರೆ ನೋಡೋಣ ಆಮೇಲೆ. ಇದಾಗ್ಬೇಕಷ್ಟೇ. ಇದು ಬಾಯ್ಲ್ಡ್ ರೈಸ್, ನಾರ್ಮಲ್ ರೈಸ್ ಅಲ್ಲ. ನೀವು ನಾರ್ಮಲ್ ರೈಸ್ ಅಲ್ಲಿ ಮಾಡಿದ್ರೆ ಇನ್ನು ಚೆನ್ನಾಗಿ ಬರ್ಬೋದು, ಬಟ್ ಹೆಲ್ತ್ಗೆ ಇದು ಒಳ್ಳೇದಲ್ವ ಬಾಯ್ಲ್ಡ್ ರೈಸ್ ಅಂತ ನಾನು ಬಾಯ್ಲ್ಡ್ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ಎಸ್, ಸ್ವಲ್ಪ ಅದೇ ಸಾಕು. ನೀರ್ ಹಾಕೊಳ್ಳಿ. ನೀರ್ ಬಿಸಿ ಆಗಿದೆ, ತುಂಬಾ ಏನ್ ಬಿಸಿ ಆಗಿಲ್ಲ, ಸ್ವಲ್ಪ ಬಿಸಿ ಆಗಿದೆ. ಸ್ವಲ್ಪ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಆಗುತ್ತೆ ಬೇಗ. ಅಕ್ಕಿನ ಫ್ರೈ ಮಾಡಿ ಇವಾಗ ಬಿಸಿನೀರು ಹಾಕ್ತಾ ಇದ್ದೀನಿ. 1 2 3 ಲೋಟ ಹಾಕ್ತಾ ಇದ್ದೀನಿ. ನಾನು ಇದ್ರಲ್ಲಿ ಒಂದು ಇಷ್ಟು ಅಕ್ಕಿ ತಗೊಂಡಿದ್ದೆ ಅನ್ಸುತ್ತೆ, ಬಟ್ ಇದು ನೀರ್ ಜಾಸ್ತಿ ಇಡ್ಸುತ್ತೆ ಅಕ್ಕಿಗೆ. ಸಾಕು 3 ಲೋಟ ಹಾಕಿದೀನಿ. ನೋಡೋಣ ಏನಂತ. 1/4 ಲೋಟ ಅಕ್ಕಿ ತಗೊಂಡಿದ್ದೀನಿ ಆಯ್ತಾ. ಇಷ್ಟು 3 ಲೋಟ ನೀರ್ ಹಾಕಿದ್ದೀನಿ. ಯಾಕಂದ್ರೆ ಡೈರೆಕ್ಟ್ ಆಗಿ ಮಾಡ್ತಿರೋದು ಮತ್ತೆ ಜಾಸ್ತಿ ಇಡ್ಸುತ್ತೆ ಈ ರೈಸ್ಗೆ ನೀರು. ನಾರ್ಮಲ್ ರೈಸ್ಗೆಲ್ಲಾದ್ರೂ ಇಷ್ಟೇನು ಬೇಡ ನೀರು. ನೋಡೋಣ, ಇವಾಗ ಬೇಕಾಗ್ಬೋದು, ಇನ್ನ ನೀರ್ ಬೇಕಾಗ್ಬೋದು. ನೋಡೋಣ ಏನಾಗುತ್ತೆ. ಸ್ವಲ್ಪ ಹೊತ್ತು ಕುದಿ ಬರ್ಲಿ, ಮುಚ್ಚಿಡೋಣ. ಅಷ್ಟರಲ್ಲಿ ಸ್ವಲ್ಪ ನಾನು ಸೌತೆಕಾಯಿ ಮೊಸರು ರೆಡಿ ಮಾಡ್ಕೋತೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಹೆಚ್ಚಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇದನ್ನ ಒಂದ್ ಸ್ವಲ್ಪ ಇದಕ್ಕೆ ಹಾಕ್ತೀನಿ, ಮೊಸರಿಗೆ. ಇನ್ನು ಮಿಕ್ಕಿರೋದನ್ನ ರೈಸ್ಗೆ ಹಾಕ್ತೀನಿ. ಇಲ್ಲಿ ಮೊಸರು ಮತ್ತೆ ಸ್ವಲ್ಪ ಸೌತೆಕಾಯಿ ಮಿಕ್ಸ್ ಮಾಡಿ ನೀರೆಲ್ಲ ಹಾಕಿ ಉಪ್ಪು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಬಾಯ್ಲ್ಡ್ ರೈಸ್ ಆಯ್ತಾ. ನಿಮ್ಗೆ ಅಭ್ಯಾಸ ಇಲ್ಲ ಅಂದ್ರೆ ನಾರ್ಮಲ್ ರೈಸ್ ಅಲ್ಲೇ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಬೇಯಬೇಕು. ನಾನಿಲ್ಲಿ ಬಾಯ್ಲ್ಡ್ ರೈಸ್ ಯೂಸ್ ಮಾಡಿದ್ದೀನಲ್ವಾ, ದಪ್ಪ ಬರುತ್ತೆ ಸ್ವಲ್ಪ. ಸ್ವಲ್ಪ ಹೊತ್ತಾಗ್ಲಿ ಅದು, ಬಟ್ ಒಳ್ಳೇದು, ಹೆಲ್ತ್ಗೆ ಚೆನ್ನಾಗಿರುತ್ತೆ. ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ. ಇನ್ನೊಂದ್ ಸ್ವಲ್ಪ ಬೇಯ್ಬೇಕಾಯ್ತಾ, ಮುಚ್ಚಿಟ್ಬಿಡೋಣ. ಇನ್ನೊಂದ್ ಸ್ವಲ್ಪ ಬೇಯ್ದೆ. ಸ್ನೇಹಿತರೆ ಸುಮಾರು ಹೊತ್ತಾಯ್ತು, ತೆಗೆದು ನೋಡೋಣ ಹೇಗಾಗಿದೆ ಅಂತ. ಅಷ್ಟೊಂದು ಫೋಟೋ ತೆಕ್ಕೊಂಡ್ ಬಿಡ್ತೀನಿ.
ಐ ಥಿಂಕ್ ಆಫ್ ಮಾಡ್ಬೋದು ಈಗ ನಾನು. ಎಸ್, ಇದು ಸ್ವಲ್ಪ ಬಿಸಿಗೆನೆ ಬೇಯಬೇಕು. ಇನ್ನೊಂದ್ ಸ್ವಲ್ಪ ನೀರಿನ ಅಂಶ ಇದೆ ನೋಡಿ, ಇನ್ನೊಂದ್ ಸ್ವಲ್ಪ ಆದ್ರೆ ಕರೆಕ್ಟ್ ಆಗುತ್ತೆ. ತುಂಬಾ ಒಳ್ಳೇದು ದೇಹಕ್ಕೆ. ನೀವು ನಾರ್ಮಲ್ ರೈಸ್ ಯೂಸ್ ಮಾಡ್ತೀರಿ ಅಂದ್ರೆ ಇನ್ನು ಚೆನ್ನಾಗಾಗುತ್ತೆ. ಬಟ್ ಇದು ನಾನು ಇವಾಗ ತಗೊಂಡಿದೀನಿ ಅಲ್ವಾ, ಇದು ಹೆಲ್ತ್ಗೆ ಒಳ್ಳೇದಂತ, ಇದು ಮಾಡಿದ್ರು ಇನ್ನೂ ಒಳ್ಳೇದು. ಹೇಗಾದ್ರೂ ಸರಿ, ಹಾಕೊಂಡು ಬಾಳೆ ಹೋಗುತ್ತಲ್ವಾ ನಮ್ ದೇಹಕ್ಕೆ, ತುಂಬಾ ಒಳ್ಳೇದು ಬೋನ್ಸ್ಗೆಲ್ಲ. ರೆಡಿ ಆಯ್ತು ಬಾಳೆಹೂವಿನ ರೈಸ್. ಇನ್ನೊಂದ್ ಸ್ವಲ್ಪ ಮುಚ್ಚಿಡ್ತೀನಿ ನಾನು, ಕಲ್ಲು ಇಡ್ತೀನಿ, ಮುಚ್ಚಿಬಿಟ್ಟು ಇದೇ ತಟ್ಟೆ ಮುಚ್ತೀನಿ. ಈ ತಟ್ಟೆ ಮುಚ್ಚಿ ಕಲ್ಲು ಇಟ್ಬಿಡ್ತೀನಿ, ಸ್ವಲ್ಪ ಬಿಸಿಗೆ ಆಗತ್ತೆ. ಸೊ ಇನ್ನೊಂದು 5 ನಿಮಿಷ. ಸ್ನೇಹಿತರೆ, ಫೈನಲಿ ಘಮ್ ಅಂತ ಇದೆ ಬಾಳೆಹೂವಿಂದು ರೈಸ್ ಬಾತ್. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಸೊ ಇದನ್ನ ಹಾಕೊಂಡ್ಬಿಡ್ತೀನಿ ಮೈಕು. ಸೊ ನಂಗಂತೂ ಹಸಿವಾಗ್ತಾ ಇದೆ ಸಿಕ್ಕಾಪಟ್ಟೆ. ಲೇಟ್ ಬೇರೆ ಆಗಿದೆ ಇವತ್ತು. ನೋಡಿ, ಆಫ್ ಮಾಡ್ತೀನಿ, ಆಫ್ ಮಾಡಿ ಮುಚ್ಚಿಡ್ತೀನಿ. ಇದು ತಟ್ಟೆ ಹಾಕೊಂಡು ಮೊಸರು ಎಲ್ಲ ಹಾಕೊಂಡು ರೆಡಿ ಮಾಡ್ತೀನಿ. ಇದು ನೀರಿಂದು ಕೂಡ ಆಫ್ ಮಾಡ್ಬಿಡ್ತೀನಿ. ಸೊ ಇವಾಗ ನೀರು ಮತ್ತೆ ಮೊಸರು ಎಲ್ಲ ಇಟ್ಕೊಳ್ತೀನಿ ಅಲ್ಲಿ. ನಾನು ತಿಂತೀನಲ್ಲ, ಕುತ್ಕೊಳ್ತೀನಲ್ಲ ಅಲ್ಲಿ. ಮಾತಾಡಕ್ಕೂ ತಲೆ ಓಡ್ತಾ ಇಲ್ಲ, ಫಸ್ಟ್ ತಿನ್ಬೇಕಪ್ಪ. ಈಗ ಹಾಕೊಂಡು ತಿನ್ನುವ ಸಮಯ. ತಿಂದಾಗಿ ದೋಸೆಗೆ ರುಬ್ಬೋದು ಬೇರೆ ಇದೆ, ತುಂಬಾ ಲೇಟ್ ಆಗ್ತಾ ಇದೆ. ಫಸ್ಟ್ ತಿಂತೀನಿ, ನೋಡ್ತೀನಿ ಹೇಗಾಗಿದೆ, ನೋಡಿ ರುಚಿ ಹೇಳ್ತೀನಿ ನಿಮ್ಗೆ ಹೇಗಾಗಿದೆ ಅಂತ. ಆಯ್ತಾ? ಡೆಫಿನೆಟ್ಲಿ ಟ್ರೈ ಮಾಡಿ. ಇಲ್ಲಿ ರುಚಿ ನೋಡ್ತೀನಿ. ನೀವು ಅದನ್ನ ನಾನು ಏನ್ ರಿವ್ಯೂ ಕೊಡ್ತೀನಿ, ಆಮೇಲೆ ನಿಮ್ಗೆ ಮಾಡ್ಬೇಕಂತ ಅನ್ಸಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ನನ್ನ ರಿವ್ಯೂ ಹೇಳ್ತೀನಿ, ಹಾನೆಸ್ಟ್ ರಿವ್ಯೂ ಹೇಳ್ತೀನಿ. ಓಕೆನಾ? ವೇಟ್ ಅಂಡ್ ವಾಚ್. ಸೊ ನಾನಿಲ್ಲಿ ಮೊಸರು ಒಂದ್ ಬಟ್ಲಿಗೆ ಹಾಕೊಂಡಿದೀನಿ. ಇನ್ನೊಂದ್ ಸ್ವಲ್ಪ ಮೊಸರು ಮಿಕ್ಕಿದೆ, ಅದಿರ್ಲಿ. ಒಂಚೂರು ಉಪ್ಪಿನಕಾಯಿ ಹಾಕೊಂಡಿದೀನಿ. ಈಗ ಈ ತಾರೀಕಾಯಲ್ಲಿ ಅನ್ನ ಹಾಕೊಳ್ಬೇಕು. ನೋಡಿ, ಚೆನ್ನಾಗಿದೆ ಮಾತ್ರ. ನೋಡಿ, ಸಖತ್ತಾಗಿದೆ. ಹಾಕೊಳ್ತೇನೆ, ಟೇಸ್ಟ್ ನೋಡಿ ಹೇಳ್ತೀನಿ. ಅಂದ್ರೆ ಬೆಂದಿರೋದೆಲ್ಲ ಕರೆಕ್ಟ್ ಆಗಿ ಬೆಂದಿದೆ. ಅದು ಬಾಯಿಲ್ಡ್ ರೈಸ್ ಅಲ್ವಾ, ಇದೇ ರೀತಿ ದಪ್ಪ ಬರೋದದು. ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ನಿಮ್ಗೆ. ಬಾಳೆಹೂ ಎಲ್ಲ ಚೆನ್ನಾಗಿ ಬೆಂದಿರಂಗೆ ಕಾಣ್ತಾ ಇದೆ. ಸಾಕು. ಇಲ್ಲೇ ಅದಿಷ್ಟು ಮತ್ತೆ ಬೇಕಾದ್ರೆ ಹಾಕೊಳ್ಳೋಣ. ಸೊ ತಿಂದು ನೋಡಿ ರುಚಿ ಹೇಳ್ತೇನೆ, ಇಟ್ಕೊಳ್ತೀನಿ. ಈಗ ಅಡುಗೆ ಮನೆ ಇದ್ದೇನಲ್ಲ, ಅದು ಕೂತ್ಕೊಂಡು ತಿಂತೀನಿ ಈಗ. ಸ್ನೇಹಿತರೆ, ಬಂದು ಚೂರು ಇನ್ನು ಟೇಸ್ಟ್ ಮಾಡಿಲ್ಲ. ಆಕ್ಚುಲಿ ಮಾಡೋವಾಗ್ಲೂ ಅಡುಗೆ ನಾನು ಟೇಸ್ಟ್ ಮಾಡ್ಲೇ ಇಲ್ಲ. ಸುಮಾರು ಸತಿ ಹಾಗೆ ಆಗುತ್ತೆ, ಟೇಸ್ಟ್ ಮಾಡಲ್ಲ. ಕನ್ನ ಈ ತರ ಹಾಕ್ತೀನಿ, ಬಟ್ ಚೆನ್ನಾಗಿ ಆಗಿರುತ್ತೆ. ಕೆಲವೊಂದ್ ಸತಿ ಟೇಸ್ಟ್ ಮಾಡ್ತೀನಿ. ಈಗ ಟೇಸ್ಟ್ ಮಾಡಿ ನೋಡೋ ಸಮಯ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಬಾಳೆಹೂ ಎಲ್ಲ ಕರೆಕ್ಟ್ ಆಗಿ ಬೆಂದಿದೆ ನೋಡಿ. ತಿಂದ್ರೆ ಗೊತ್ತಾಗೋದು ಸಾಫ್ಟ್ ಆಗಿದ್ರೆ. ತುಂಬಾ ಚೆನ್ನಾಗಿದೆ. ಮೊಸರು ಹಾಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಬಾಳೆಹೂವು ಬೋನ್ಸ್ಗೆಲ್ಲ ತುಂಬಾ ಒಳ್ಳೇದು. ಮತ್ತೆ ಇನ್ನೊಂದು ಏನಂತಂದ್ರೆ, ಇದರಲ್ಲಿ ನಾರಿನ ಅಂಶ ಇರೋದ್ರಿಂದ ಬಾಳೆಹೂವಲ್ಲಿ ಡೈಜೆಷನ್ಗೂ ತುಂಬಾ ಒಳ್ಳೇದು. ಅದ್ಭುತವಾಗಿದೆ ಸ್ನೇಹಿತರೆ. ನಾನು ಅನ್ಕೊಂಡಿರ್ಲಿಲ್ಲ ಎಷ್ಟು ಚೆನ್ನಾಗಾಗುತ್ತೆ ಅಂತ, ಯಾಕಂದ್ರೆ ಬಾಯ್ಲ್ಡ್ ರೈಸ್ ಯೂಸ್ ಮಾಡಿದೀನಲ್ವಾ. ಬಟ್ believe me, it is really good.
ನಾರ್ಮಲ್ ರೈಸ್ ಮಾಡ್ತಿದ್ರೆ ಇನ್ನೂ ಚೆನ್ನಾಗಿತ್ತು. ಬಟ್ ಇದು ಒಳ್ಳೆ ಅಂತ ತೊಗೊಂತೀನಿ ಬಾಯ್ಲ್ ರೈಸ್. ಖಾರಕ್ಕೆ ನಾವು ಬೇರೆ ಏನು ಹಾಕಿಲ್ಲ, ಹಸಿಮೆಣಸಿನ್ಕಾಯಿ ಬಿಟ್ರೆ ಬೇರೆ ಏನು ಹಾಕಿಲ್ಲ. ಬೇಕಾದ್ರೆ ನೀವು ಹಸಿಮೆಣಸಿನ್ಕಾಯಿ ಕಮ್ಮಿ ಮಾಡ್ಬಿಟ್ಟು ಗರಂ ಮಸಾಲ ಚಿಲ್ಲಿ ಪೌಡರ್ ಎಲ್ಲ ಹಾಕೊಂಡ್ರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಬರೀ ಹಸಿಮೆಣಸಿನ್ಕಾಯ್ದು ಒಂದ್ಸತಿ ಟ್ರೈ ಮಾಡಿ, ಸಕ್ಕತ್ತಾಗುತ್ತೆ. ಈಗ ಆಲ್ರೆಡಿ ಮಾಡಿದ್ದೀನಲ್ಲ, ನಾನು ರಿವ್ಯೂ ಕೊಡ್ತಾ ಇದೀನಲ್ಲ, ಚೆನ್ನಾಗಿದೆ. ಎಮ್ಮಿ ಮೋಸ್ಟ್ ಹಾಕೊಳ್ತಾ ಇದೀನಿ. ಕರ್ಬೇವು ಕೊತ್ತಂಬರಿ ಸೊಪ್ಪೆಲ್ಲ ಇದೆಯಲ್ಲ, ಎಲ್ಲ ತಿಂತೀನಿ ಬಿಡಲ್ಲ. ಬಾಳೆ ಹೂವಿಲ್ಲ, ಬಾಳೆಗಳು ತುಂಬಾ ಚೆನ್ನಾಗಿ ಬಂದಿದೆ. ಮದುವೆ ಉಪ್ಪಿನಕಾಯಿ ಬೇಕಾದ್ರೆ ಹಾಕೋಬಹುದು. ಡೆಫಿನೆಟ್ಲಿ ಟ್ರೈ ಮಾಡಿ ಆಯ್ತಾ. ತಿನ್ಬಿಟ್ಟು ಮತ್ತೆ ಸಿಗ್ತೀನಿ. ಬಾಯ್. ಸೊ ಕೀಪ್ ವಾಚಿಂಗ್. ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ, ಓಕೆನಾ? ಸೊ ನಿಮ್ಮ ವಿಡಿಯೋ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ, ಒಂದು ಒಳ್ಳೆಯ ವಿಚಾರದೊಂದಿಗೆ, ಒಳ್ಳೆಯ ರೆಸಿಪಿ, ಒಳ್ಳೆಯ ಬ್ಲಾಗ್ ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.